ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ಆರಂಭ ಮಾಡ್ಕೋದೇನು. ಇವತ್ತು ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಸಂಕಲ್ಪಯುಕ್ತ ಸೇವೆಯನ್ನು ಯಾವ ರೀತಿ ಮಾಡಬೇಕು 11, 21, 51, 108 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಹೇಗೆ ಮಾಡಬೇಕು ಹೊಸ ಭಕ್ತರಿಗೆ ಅಥವಾ ಹೊಸವಾಗಿ ಸ್ವಾಮಿ ಸೇವೆದಾಗ ಆರಂಭವನ್ನು ಮಾಡಿದವರಿಗೆ ಇದ್ರ ಬಗ್ಗೆ ಇವತ್ತಿನ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋದನ್ನು ವಿಡಿಯೋನ ಕೊನೆ ತನಕ ನೋಡಿರಿ. ಆದಷ್ಟು ಸೇವೆಯನ್ನು ಪ್ರಸಾರ ಮಾಡಿರಿ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಸೇವೆ ಮಾಡಬೇಕಾದ್ರೆ ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಮ್ಮ ಮನೆಯಾಗ ಇರಬೇಕು. ಸ್ವಾಮಿ ಚರಿತ್ರ ಅಂದರೆ ಸ್ವಾಮಿ ಮಹಾರಾಜರ ಆತ್ಮಹತ್ಯೆಯಲ್ಲಿ ಗುರುತಿಸುವಂಥ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಕೂಡ ನಮಗೆ ಬೇಕು. ಅಂದರೆ ಸ್ವಾಮಿ ಮಹಾರಾಜರ ಈ ಸಂಕಲ್ಪಯುಕ್ತ ಸೇವೆ ಮಾಡೋಕ್ಕೆ ಅದ್ರ ಜೊತೆಗೆ ಜಪಮಾಳ ಇದ್ರೆ ನಡೆಯುತ್ತೆ, ಇಲ್ಲ ಆದರೆ ನೀವು ಹೊಸ ತೊಗೊಂಬರ್ರಿ ಯಾವುದೇ ಒಂದು ಶುಭ ಗುರುವಾರವನ್ನು ನೋಡ್ಕೊಂಡು ನಾವು ಆ ಗುರುವಾರ ದಿನ ಅಂದರೆ ಆ ಗುರುವಾರದಿಂದ ನಮ್ಗೆ ಈ ಸೇವೆಯನ್ನು ಆರಂಭ ಮಾಡೋದೈತಿ. ಮೊದಲನೇದಾಗ ಬ್ರಾಹ್ಮಿ ಮುಹೂರ್ತದಾಗ ಮಾಡಿರೋಂತೂ ಉತ್ತಮ ಫಲ ಸಿಗ್ತೈತಿ. ಪ್ರತಿಯೊಬ್ಬರು ಕೂಡ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಮಧ್ಯಾಹ್ನ 12ರಿಂದ 12:30 ಬಿಟ್ಟು ಎನಿ ಟೈಮ್ ನೀವು ಈ ಸೇವೆಯನ್ನು ಮಾಡ್ಬೋದು. ಈ ಸೇವೆಯನ್ನು ಮಾಡೋಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡಬೇಕು. ಸ್ವಾಮಿ ಮಹಾರಾಜರಿಗೆ ನೀವು ಯಾವುದಕ್ಕೋಸ್ಕರ ಈ ಸೇವೆಯನ್ನು ಮಾಡ್ಕೋದ್ರಿ, ಯಾವ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಸ್ವಾಮಿ ಮಹಾರಾಜರ ಮುಂದೆ ಹೇಳಿ ನೀವು ಒಂದೇ ನವಸ್ ಅಂದ್ರೆ ಒಂದು ತೆಂಗಿನಕಾಯಿ, 11 ರೂಪಾಯಿ ದಕ್ಷಿಣ, 2 ಉದ್ಬತ್ತಿ ಮತ್ತು ಸಕ್ಕರೆಯನ್ನು ಇಟ್ಟು ಸ್ವಾಮಿ ಮಹಾರಾಜರಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಬೇಕು. ಸ್ವಾಮಿ ಮಹಾರಾಜರ ಇವತ್ತಿಂದ ನಾ ಈ ಸೇವೆಯನ್ನು ಮಾಡ್ಕೋದನು, ಈ ಸೇವೆಯಾದಾಗ ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ನನ್ನ ಕಡೆಯಿಂದ ಈ ಸೇವೆಯನ್ನು ಪೂರ್ಣ ಮಾಡಿರಿ. ನನ್ನ ಈ ಸೇವೆಯ ಪೂರ್ಣ ಆಗುತ್ತಿರೋಗ ನನ್ನ ಏನು ಕೆಲಸ ಇತ್ತಲ್ಲ ಅದು ಕೂಡ ಪೂರ್ಣ ಆಗ್ಲತ್ತೇಳಿ ಸ್ವಾಮಿ ಮಹಾರಾಜರಿಗೆ ವಿನಂತಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ನೀವು ನಿಮ್ಮ ಸೇವೆಯನ್ನು ಸ್ವಾಮಿ ಮಹಾರಾಜರ ಚರಣಕ್ಕೆ ರುಜು ಮಾಡಬೇಕು. ಹಾಗಾಗಿ ಮೊದಲನೇದಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಓದೋಕ್ಕಿಂತ ಮುಂಚೆ ನಮಗೆ ಒಂದು ಮಾಳ ಶ್ರೀ ಸ್ವಾಮಿ ಮಹಾರಾಜರ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರ ಹೇಳೋದೈತಿ. ಅದ್ರ ಜೊತೆಗೆ ನೀವು ಸಾಧ್ಯವಾದ್ರೆ ಒಂದು ಮಾಳ ಗಾಯತ್ರಿ ಮಂತ್ರ, ಇಲ್ಲಾದ್ರೆ 11 ಸಲ ಗಾಯತ್ರಿ ಮಂತ್ರವನ್ನು ಹೇಳಿ ನಿಮ್ಗೆ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಅಧ್ಯಯನ ಓದೋದೈತಿ. ಇನ್ನು ಒಂದೇ ಬೈಟಕ್ದಾಗ ನಾವು ಮಾಡ್ತೇವಪ್ಪ ಅಂದ್ರೆ ಒಂದೇ ಬೈಟಕ್ದಾಗ ಅಂದ್ರೆ ಒಂದು ಸಲ ಕೂತು ಅಂದ್ರೆ ಸಂಪೂರ್ಣ ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆಗಬೇಕು. 1ರಿಂದ 21 ಅಧ್ಯಾಯ ಸಂಪೂರ್ಣ ಪೂರ್ಣ ಆಯ್ತಂದ್ರೆ ಒಂದೇ ಬೈಟಕ್ದಾಗ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಪಾರಾಯಣ ಕಂಪ್ಲೀಟ್ ಆದಂಗೆ. ಇಲ್ಪ ನಾವು ಸ್ಟೆಪ್ ಅಂದ್ರೆ ಬೆಳಗ್ಗೆ ನಮ್ಮ ಮನ್ಯಾಗ ಇರ್ತೀವಿ, ಬೆಳಗ್ಗೆ ಒಂದು 14 ಅಧ್ಯಾಯ, ಸಾಯಂಕಾಲ ಒಂದು 14 ಅಧ್ಯಾಯ ಈ ರೀತಿ ಓದ್ತೇವೆ ಅಂದ್ರೆ ಕೂಡ ನಡಿತೈತಿ. ಇಲ್ಲ ನಾವು 3 ದಿವಸಿಗೆ ಒಂದು ಪಾರಾಯಣ ಮಾಡ್ತೇವೆ ಅಂದ್ರೂ ಕೂಡ ನಡೀತಿ. ಅಂದ್ರೆ ಒಂದು ದಿನಕ್ಕೆ 7 ಅಧ್ಯಾಯ ಅಂದ್ರೆ 3 ದಿನಕ್ಕೆ ಒಂದು ಪಾರಾಯಣ ಕಂಪ್ಲೀಟ್ ಆಗ್ತೈತಿ. 2 ದಿನದಾಗ ಒಂದು ದಿನಕ್ಕೆ 14 ಅಧ್ಯಾಯ ಅಂದ್ರೆ 2 ದಿನಕ್ಕೆ ಒಂದು ಪಾರಾಯಣ ಕಂಪ್ಲೀಟ್ ಆಗ್ತೈತಿ. ಒಂದು ದಿನದಾಗ 1ರಿಂದ 21 ಅಧ್ಯಾಯ ಓದ್ರಿ ಅಂದ್ರೆ 1 ದಿನಕ್ಕೆ ಒಂದು ಪಾರಾಯಣ ಕಂಪ್ಲೀಟ್ ಆಗ್ತೈತಿ. ನೀವು ಎಷ್ಟು ಅಂದ್ರೆ 11 ಮಾಡ್ಬೋದು, 21, 51, 108, 5, 9 ನಿಮ್ಗೆ ಎಷ್ಟು ಸಾಧ್ಯ ಆದೈತಿಲ್ಲ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಸಂಕಲ್ಪ ಮಾಡಿ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ಏನೇ ಬರಲಿ ನಮ್ಮ ಕನಸು ಅಥವಾ ನಾವು ಯಾವುದಕ್ಕೋಸ್ಕರ ಅದ ಪೂರ್ಣ ಆಗಲಿ ಅಥವಾ ಬಿಡಲಿ ಅದು ಎರಡನೇದ ಪ್ರಶ್ನೆ. ಆವಾಗ ನಮ್ಮ ಸೇವೆಯನ್ನು ಸಂಪೂರ್ಣವಾಗಿ ನಾವು ಸ್ವಾಮಿ ಮಹಾರಾಜರ ಚರಣಕ್ಕೆ ರುಜು ಮಾಡ್ಬೇಕು. ಇನ್ನು ಈ ಸೇವೆಯನ್ನು ಮಾಡುವಾಗ ಕೆಲವೊಂದು ಸಲ ಏನೋ ಒಂದು ಅಡಚಣೆ ಬರ್ತಪ್ಪ ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ಇತ್ತಂದ್ರೆ ಒಂದು 5-6 ದಿನ ಗ್ಯಾಪ್ ಮಾಡಿ ನೀವು ಮತ್ತೆ ಸೇವೆಯನ್ನು ಕಂಟಿನ್ಯೂ ಮಾಡ್ಬೋದು. ಸೂತಕದ ಬತ್ತಂದ್ರೆ ಆ ಸೇವೆಯನ್ನು ಅಲ್ಲಿಗೆ ಬಿಟ್ಟು ಮತ್ತು ಹೊಸದರಿಂದ ನೀವು ಆರಂಭ ಮಾಡ್ಬೋದು. ಆ ನಂತರ ನಾವು ಈ 11 ವಾರ ಅಂದರೆ 11 ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆದ ಕೂಡಲೇ ಉದ್ಯಾಪನ ಮಾಡಬೇಕು. ಅಥವಾ 108 ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆದ ಕೂಡಲೇ ಉದ್ಯಾಪನ ಮಾಡ್ಬೇಕಂದ್ರೆ ನೀವು ಏನು ಮಾಡಿರಿ ಅಂದ್ರೆ ನಿಮ್ಮ ಕಡೆಯಿಂದ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಗ್ರಂಥ ನಿಮ್ಗೆ ಗುರ್ತಿದ್ದಾರಿಗೆ ಸೇವೆ ಮಾಡುವಂಥವ್ರಿಗೆ ಅದನ್ನು ಕೂಡ ನೀವು ಕೊಡ್ಬೋದು. ಇಲ್ಲಪ್ಪ ಅಂದ್ರೆ ಸಣ್ಣ ಮಕ್ಕಳನ್ನ ಕರೆಸಿ ಊಟಕ್ಕೆ ಹಾಕ್ಬೋದು. ಸಾಯಂಕಾಲ ಅಥವಾ ಬೆಳಗ್ಗೆ ನಿಮ್ಮ ಸ್ವಾಮಿ ಚರಿತ್ರೆ ಸಾರಾಮೃತ ಯಾವಾಗ ನೀವು ಸಂಕಲ್ಪ ನಿಮ್ಮ ಪೂರ್ಣ ಇರ್ತೈತಿ ಅಂದರೆ 21 ಆಗಲಿ 11 ಆಗಲಿ ಸೇವೆ ಯಾವಾಗ ನಿಮ್ಮ ಪೂರ್ಣ ಆತಾವಲ್ಲ ಪಾರಾಯಣಗಳು, ಅವಾಗ ನೀವು ನಿಮ್ಮ ಮನ್ಯಾಗ ಸಿಹಿ ಸ್ವಾಮಿ ಮಹಾರಾಜರಿಗೆ ಏನು ನೈವೇದ್ಯ ಮಾಡ್ತಿರ್ತಿಲ್ಲ ಅದನ್ನೇ ಕೂಡ ನೀವು ನಿಮ್ಮ ಸುತ್ತಮುತ್ತ ಸಣ್ಣ ಮಕ್ಕಳದ ಅವ್ರಿಗೂ ಕರೆದು ಊಟಕ್ಕೆ ಹಾಕ್ಬೋದು. ಇಲ್ಲಾದರೆ ಒಂದು ಜೋಡಿಯನ್ನು ಗಂಡ ಹೆಂಡತಿ ಅವರಿಗೂ ಕೂಡ ನೀವು ಊಟಕ್ಕೆ ಹಾಕ್ಬೋದು. ಇವು ಯಾವುದೂ ಆಗಲಿಲ್ಲ ಅಂದ್ರೆ ನೀವು ಸ್ವಾಮಿ ಮಹಾರಾಜರ ಕೇಂದ್ರ ಇರ್ತೈತಿಲ್ಲ ಅಲ್ಲಿ ಹೋಗಿ ದಾನಪೆಟ್ಟಿಗೆ ಇರ್ತೈತಿ, ಅದ್ರಾಗೂ ಕೂಡ ನಿಮ್ಮ ಕೈಲಾದಷ್ಟು ಹಣವನ್ನು ಕೊಡ್ಬೋದು. ಅಥವಾ ಬೇರೆದವ್ರಿಗೆ ನಿಮ್ಗೆ ಯಾರಿಗೆ ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡುವಂಥ ಒಂದು ಶಕ್ತಿ ಇತ್ತಂದ್ರೂ ಕೂಡ ನೀವು ಅವರಿಗೆ ಊಟವನ್ನು ನೀಡೋದು. ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕೈತೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಉದ್ಯಾಪನವನ್ನು ಮಾಡೋದೈತಿ. ಇದ್ರಾಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾವು ಸೇವೆ ಹೆಂಗೆ ಮಾಡ್ತೀವಪ್ಪ ನೋಡ್ರಿ. ಈಗ 1ನೇ ದಿವ್ಸ ಮಾಡುವಂಥ ಸೇವೆ ಇಂಟ್ರೆಸ್ಟ್ 2ನೇ ದಿವ್ಸ ಇರಲ್ಲ, ಆ ರೀತಿ ಇಲ್ಲ. ನಾವು ಮೊದಲನೇದಿಂದ ಯಾವ ಶ್ರದ್ಧೆ ಭಕ್ತಿಯಿಂದ ಆ ಸೇವೆಯನ್ನು ಮಾಡ್ಕೊಂಡ್ರೆ ನಮ್ಮ 108 ಸ್ವಾಮಿ ಚರಿತ್ರೆ ಸಾರಾಮೃತ ಸಂಕಲ್ಪ ಇದ್ದರು 108 ಸ್ವಾಮಿ ಚರಿತ್ರೆ ಓದುವಾಗ ಅದೇ ರೀತಿ ಭಕ್ತಿ ಅದೇ ರೀತಿ ಶ್ರದ್ಧೆ ನಮಗಿರಬೇಕು. ಆ ನಂತರ ನಮ್ಗೆ
ಈ ಸೇವೆಯನ್ನು ಮಾಡುವಾಗ ನಾನ್ ವೆಜ್ ಪೂರ್ಣ ನಮ್ಮ ಸಂಪೂರ್ಣ ಸೇವೆಯಾಗುವವರೆಗೂ ನಾವು ನಾನ್ ವೆಜ್ ತಿನ್ನಬಾರ್ದು. ನಿಮ್ಮ ಮನ್ಯಾಗ ಮಾಡ್ತೀರ ಮಾಡಿರಿ, ಯಾರ ಮೇಲೆ ನಿರ್ಬಂಧನೆ ಹೇರುವಂಥ ಇದಿಲ್ಲ. ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡಿರಿ, ನೀವು ಸೇವೆಯನ್ನು ಮಾಡ್ತಾ ಹೋಗಿ. ಅದರ ಸೇವೆ ಮುಗಿಯುವವರೆಗೂ ನೀವು ಮಾತ್ರ ನಾನ್ ವೆಜ್ ತಿನ್ನಬಾರ್ದು. ಇಷ್ಟ ಯಾಕಂದ್ರೆ ನಾವು ಒಂದನ್ನು ಪಡ್ಕೋಬೇಕಾದ್ರೆ ಇನ್ನೊಂದನ್ನು ಬಿಡಬೇಕಾಗ್ತಿರ್ತೈತಿ. ಹಾಗಾಗಿ ಸೇವೆಯನ್ನು ಮಾಡುವಾಗ ಈ ಒಂದು ನಿಯಮ ಒಂದು ಪಾಲನೆ ಮಾಡಿದ್ರೆ ಖಂಡಿತವಾಗಿ ಆ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಅತ್ಯಂತ ಅದ್ಭುತವಾದ ಗ್ರಂಥ ಐತಿ. ನಮ್ಮ ಜೀವನದಾಗ ಒಂದು ಅಸಾಧ್ಯವನ್ನು ಕೂಡ ಸಾಧ್ಯ ಮಾಡುವಂಥ ಶಕ್ತಿ ಆ ಗ್ರಂಥದ ಪಾರಾಯಣಕ್ಕೆ ನಾವು ಮಾಡುವಂಥ ಒಂದು ಏನು ಪಾರಾಯಣ ಇರ್ತಿತ್ತಲ್ಲ, ಪ್ರತಿದಿನ ನಾವು ಮಾಡುವಂಥ ಒಂದು ಸೇವೆ ಸ್ವಾಮಿ ಮಹಾರಾಜರು ನೋಡ್ತಿರ್ತಾರೆ, ಅದ್ರ ಲೆಕ್ಕವನ್ನು ಕೊಡ್ತಿರ್ತಾರೆ. ಹಾಗಾಗಿ ನಾವು ಆ ಸೇವೆಯನ್ನು ಮಾಡುವಾಗ ಕೆಲವೊಂದು ಸಲ ನಮ್ಮ ಪರೀಕ್ಷೆ ಕೂಡ ಆಗ್ತೈತಿ. ಯಾವುದಕ್ಕೂ ಹೆದರ್ಕದ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ, ಏನೇ ಆದರೂ ನನ್ನ ಜೊತೆ ನನ್ನ ಸ್ವಾಮಿ ಇದ್ದಾರು, ಬ್ರಹ್ಮಾಂಡರ ನಾಯಕರು ಇದ್ದಾರು, ನನಗೋಸ್ಕರ ಏನು ಉತ್ತಮ ಐತೆ ಅದನ್ನು ನನಗೆ ನೀಡ್ತಾರೋ ಅನ್ನೋ ಒಂದು ವಿಶ್ವಾಸದಿಂದ ನೀವು ಸೇವೆಯನ್ನು ಮಾಡ್ತಾ ಹೋಗಿ. ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಿಮ್ಮ ಎಲ್ಲ ಇಚ್ಛೆಗಳನ್ನ ಪೂರ್ಣ ಮಾಡಿ ನಿಮ್ಮ ಕಡೆಯಿಂದ ಇನ್ನಿಷ್ಟು ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿಸ್ಕೋತಾರೋ. ಈ ಸ್ವಾಮಿ ಚರಿತ್ರೆ ಸಾರಾಮೃತ ಕನ್ನಡ ಕೂಡ ಇದಾವೆ, ಇಂಗ್ಲೀಷ್ ಇದಾವೆ, ಮರಾಠಿ ಇದಾವೆ. ನಾವು ಕಮ್ಯುನಿಟಿ ಪೋಸ್ಟ್ದಾಗ ಅದ್ರ ಲಿಂಕ್ ಹಾಕ್ತೀನಿ, ಅಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದರು. ಒಂದು ವೇಳೆ ನನಗೆ ಬೇರೆ ಲಿಂಕ್ ಸಿಕ್ಕರೂ ಕೂಡ ನಾನು ಹಾಕ್ತೇನೆ. ಹೆಚ್ಚಿನ ಪ್ರಮಾಣದಾಗ ಗ್ರಂಥ ಎಲ್ಲರಿಗೂ ಸಿಗಲಿ ಅನ್ನೋದು ಒಂದಿದೆ. ಸಿಗದಿಲ್ಲ ಅಂದ್ರೆ ನೀವು ಯಾವುದೇ ಒಂದು ಬುಕ್ ಸ್ಟಾಲ್ದಾಗಂತೂ ಈ ಗ್ರಂಥ ಸಿಗೋಲ್ಲ. ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಹೋಗಿ ಕೇಳ್ರಿ. ಬರೀ 52 ರೂಪಾಯಿಗೆ ಈ ಗ್ರಂಥ ಸಿಗ್ತೈತಿ. ಇಲ್ಲಪ್ಪ ನೀವು ದತ್ತಧಾಮಕ್ಕೆ ಅಥವಾ ನರಸಿಂಹವಾಡಿಗೆ ಹೋಗಿರಂದ್ರೆ ಅಲ್ಲಿ ಕೂಡ ಗ್ರಂಥಗಳು ಕನ್ನಡ ಸಿಗ್ತಿರ್ತಾವೆ. ಸ್ವಾಮಿ ಚರಿತ್ರೆ ಆಗಲಿ, ಗುರುಚರಿತ್ರೆ ಆಗಲಿ, ದುರ್ಗಾ ಸಪ್ತಶತಿ ಆಗಲಿ, ಅಥವಾ 18ನೇ 14ನೇ ಅಧ್ಯಾಯ ಎಲ್ಲ ಗ್ರಂಥಗಳು ಅಲ್ಲಿ ಸಿಗ್ತಿರ್ತಾವೆ. ನೀವು ಕೇಳಬೇಕಷ್ಟ, ಕೇಳಿ ತೊಗೊಂಡ್ಬರ್ರಿ. ಆನಂತರ ಸೇವೆಯನ್ನು ಮಾಡಿ ಅನ್ಕೂತ ಇವತ್ತಿನ ಸಣ್ಣ ಸೇವೆಯನ್ನು ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡ್ಕೋತ ಮುಂದಿನ ಹೊಸ ವಿಡಿಯೋನ ಜೊತೆ ನಿಮ್ಮ ಮುಂದೆ ಬರ್ತಾನೋ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಭಾವಿಸ್ಕೊಂಡ್ರೆ, ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ, ಸೇವೆಯನ್ನು ತಿಳಿಸ್ಕೊಡ್ರಿ. ಶ್ರೀ ಸ್ವಾಮಿ ಸಮರ್ಥ.